ಈ ಜೀವ ನಿನಗಾಗಿ ಭಾಗ 24. ಚಂದ್ರಕಲಾ ಅವರು ಪ್ರಾಪರ್ಟಿ ಪೇಪರ್ ಅನ್ನು ಅಭಿಯ ಮುಂದಿಟ್ಟು ಅದಕ್ಕೆ ಸೈನ್ ಮಾಡಲು ಹೇಳಿದರು. ತನ್ನವರ ರಕ್ಷಣೆಗಾಗಿ ಅಭಿ ಪೇಪರ್ಗೆ ಸೈನ್ ಮಾಡಲು ರೆಡಿಯಾದನು. ಸರಿ, ನಾನು ಈ ಪೇಪರ್ಗೆ ಸೈನ್ ಮಾಡ್ತೀನಿ, ಆದ್ರೆ ನೀವು ನನಗೊಂದು ಪ್ರಾಮಿಸ್ ಮಾಡಬೇಕು. ನನ್ಗಾಗ್ಲಿ, ರಿಷಿಗಾಗ್ಲಿ, ಡ್ಯಾಡ್ಗಾಗ್ಲಿ, ಐಶ್ವರ್ಯಳಿಗಾಗ್ಲಿ ನೀವು ಏನು ಕೂಡ ತೊಂದರೆ ಮಾಡ್ಕೊಡ್ದು. ನಮ್ಮನ್ನೆಲ್ಲ ಸೇಫ್ ಆಗಿ ಬಿಡಕ್ಕೆ ರೆಡಿ ಇದ್ರೆ ನಾನು ಈ ಪೇಪರ್ಗೆ ಸೈನ್ ಮಾಡ್ತೀನಿ. ಆಸ್ತಿನೇ ನನಗೆ ಸಿಗುತ್ತೆ ಅಂದ್ರೆ ನಾನು ಯಾಕೆ ನಿಮ್ಗೆಲ್ಲ ತೊಂದರೆ ಮಾಡಲಿ? ನಾನು ಆಗ್ಲೇ ಹೇಳಿದ್ದೆ ಅಲ್ವಾ, ಈ ಪೇಪರ್ಗೆ ಸೈನ್ ಮಾಡಿದ್ರೆ ನಿಮ್ಗೆಲ್ಲ ಏನು ಮಾಡಲ್ಲ ಅಂತ. ಇನ್ನೊಂದ್ಸಲ ಹೇಳ್ತೀನಿ ಕೇಳು, ಈ ಪೇಪರ್ಗೆ ಸೈನ್ ಮಾಡಿದ್ರೆ ನಾನು ನಿಮ್ಗೆಲ್ಲ ಏನು ಮಾಡಲ್ಲ, ಈಗ ಸೈನ್ ಮಾಡು ಅಂತ ಹೇಳಿ ಪ್ರಾಪರ್ಟಿ ಪೇಪರನ್ನು ಅಭಿಗೆ ಕೊಟ್ಟರು. ಕಟ್ಟಿ ಹಾಕಿದ್ದ ಅಭಿಯ ಕೈಗಳನ್ನು ಮಾತ್ರ ಬಿಡಿಸಿದರು. ಪ್ರಾಪರ್ಟಿ ಪೇಪರ್ ಹಿಡಿದ ಅಭಿ ಇನ್ನೊಂದು ಮಾತನಾಡದೆ ಪೇಪರಿಗೆ ಸೈನ್ ಮಾಡಿದನು. ಅವನ ಕೈಯಿಂದ ಪೇಪರ್ ತಗೊಂಡ ನಂತರ ಅವನ ಕೈಗಳನ್ನು ಮತ್ತೆ ಕಟ್ಟಿ ಹಾಕಲಾಯಿತು. ಪ್ರಾಪರ್ಟಿ ಪೇಪರ್ ಕೈಗೆತ್ತುಕೊಂಡ ಚಂದ್ರಕಲಾ ಅವರು ಜೋರಾಗಿ ನಗತೊಡಗಿದರು. ಅವರ ಕೈಯಿಂದ ಪೇಪರ್ ತೆಗೆದುಕೊಂಡ ರಿಷಿ ಪ್ರಾಪರ್ಟಿ ಪೇಪರ್ ಅನ್ನು ಒಮ್ಮೆ ಕೂಲಂಕುಷವಾಗಿ ನೋಡಿ ಅವನು ಕೂಡ ನಗತೊಡಗಿದನು. ರಿಷಿ ನಗುತ್ತಿದ್ದನ್ನು ನೋಡಿ ಅಭಿಗೆ ಆಶ್ಚರ್ಯವಾಯಿತು. ಯಾಕೆ ರಿಷಿ ನಗ್ತಾ ಇದೆಯಾ? ಅಂತದ್ದು ಏನ್ ನೋಡಿದೆ ಪೇಪರಲ್ಲಿ? ಮಾಮ್, ಯಾಕೆ ಮಾಮ್ ನಾನು ನಗ್ತಾ ಇದ್ದೀನಿ? ನೀವಾದ್ರೆ ಹೇಳಿ ಅವನ್ಗೆ ಅಂತ ರಿಷಿ ವ್ಯಂಗ್ಯವಾಗಿ ಹೇಳಿದಾಗ ಚಂದ್ರಕಲಾ ಅವರು ರಿಷಿಯ ಹತ್ತಿರ ಬಂದು ಅವನ ಭುಜಕ್ಕೆ ಕೈ ಇಟ್ಟು, ಲೋ ಪೆಂಗ್ಯ, ಇವನ್ ಯಾರು? ನನ್ ಮಗ. ನಿನ್ಗೆ ಏನನ್ನಿಸ್ತು? ಅವ್ನು ನಿನ್ ಜೊತೆ ಇದ್ದ ತಕ್ಷಣ ನಿನ್ಗೆ ಒಳ್ಳೇದನ್ನು ಬಯಸ್ತಾನಂತ ಅನ್ಕೊಂಡೆಯಾ? ಹಾವಿಗೆ ವಿಷಕಾರಕ್ಕೆ ಬರುತ್ತೆ ಹೊರತು ಅಮೃತಕಾರಕ್ಕಲ್ಲ. ವಿಷ ಸರ್ಪದ ಹೊಟ್ಟೆಯಿಂದ ವಿಷ ಸರ್ಪನ ಹುಟ್ಟುದು. ಅವ್ನು ನನ್ನ ಮಗ ಅಂದಮೇಲೆ ನನ್ನ ಗುಣನೇ ಅವನಲ್ಲಿರೋದು. ನಾನು ಅವನ ಅಪ್ಪನನ್ನು ಕೊಂದಿದೆ ಅಂತ ಅವನಿಗೆ ನನ್ನ ಮೇಲೆ ಮುನಿಸಿದ್ದು ನಿಜ. ಆದರೆ ಆ ಮುನಿಸೆಲ್ಲ ಎಷ್ಟು ದಿನ? ನಾನು ಅವನನ್ನು ಬದಲಾಯಿಸ್ಬಿಟ್ಟೆ. ಅವನಿಗೆ ನಿನ್ನ ಮೇಲೆ ಸ್ವಲ್ಪ ಸ್ವಲ್ಪ ಕರುಣೆ ಇದ್ದಿತ್ತು, ಆದರೆ ಅದನ್ನೆಲ್ಲ ನಾನು ಅವನ ತಲೆಯಿಂದ ತೆಗೆದು ಹಾಕ್ಬಿಟ್ಟೆ. ಏನೇನೋ ಹುಡುಗಿನ ಕಿಡ್ನಾಪ್ ಮಾಡೋ ಪ್ಲಾನ್ ಎಲ್ಲ ಇವಂದೆ. ಇವನಿಗೆ ಅವಳು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅವಳನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಹೊರಟಿರೋದು. ಈ ಮಾತು ಕೇಳಿ ಅಭಿಗೆ ನಿಂತ ನೆಲವೇ ಕುಸಿದ ಅನುಭವ ಆಯಿತು. ರಿಷಿ, ಅವ್ರು ಹೇಳ್ತಾ ಇರೋದು ಸುಳ್ಳು ತಾನೆ? ನೀನು ಅಂಥವ್ನಲ್ಲ ಅಂತ ನನ್ಗೆ ಗೊತ್ತು. ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಕ್ಕೆ ಇವ್ರು ಈ ಥರ ಮಾಡ್ತಾ ಇದ್ದಾರಲ್ವಾ, ನನ್ಗೆ ಗೊತ್ತು. ಹೇಳು ರಿಷಿ, ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳು ಅಂತ ಅವನು ಹೇಳಿದಾಗ ರಿಷಿ ಜೋರಾಗಿ ನಗತೊಡಗಿದನು. ಈ ಪೆಂಗ್ಯ, ನೀನ್ ನಿಜವಾಗ್ಲೂ ದಡ್ಡನ ಅಥವಾ ದಡ್ಡರ ಥರ ಆಕ್ಟ್ ಮಾಡ್ತಾ ಇದೆಯಾ? ಹೇಗೆ? ಅವ್ರು ಹೇಳ್ತಾ ಇರೋದೆಲ್ಲ ನಿಜಾನೇ, ಇದೇ ನನ್ನ ನಿಜವಾದ ಮುಖ. ನಿನ್ ಜೊತೆ ನಾನು ಚೆನ್ನಾಗಿದ್ದದ್ದು ನಿಜ, ಆದ್ರೆ ಕೆಲವೊಂದ್ಸಲ ಡ್ಯಾಡ್ ನಿನ್ಗೆ ಸರಿ ಅತಿಯಾದ ಪ್ರೀತಿ ಕೊಡ್ತಾ ಇದ್ರಲ್ವಾ, ಅದನ್ನ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇರ್ತಾ ಇದ್ದೆ. ಅವ್ರು ನಮ್ಗೆ ಆಸರೆ ಕೊಟ್ಟಿರ್ಬೋದು, ಆದ್ರೆ ಅವ್ರು ಹೆಚ್ಚು ಪ್ರೀತಿ ನಿನ್ಗೇನೆ ಕೊಡ್ತಾ ಇದ್ದಿದ್ದು. ಅವ್ರು ಆ ಥರ ಮಾಡೋದು ನೋಡಿ ನಾವು ಹೊರಗಿನವ್ರಂತ ಯಾವಾಗಲೂ ನನ್ಗೆ ಅನಿಸೋದು. ಆದರೆ ಎಲ್ಲವನ್ನು ಸಹಿಸ್ಕೊಂಡು ನಿನ್ನ ಜೊತೆ ಚೆನ್ನಾಗೇ ಇದ್ದೆ. ಆಮೇಲೆ ಒಂದಿನ ನನಗೆ ಇವಳ ಮೇಲೆ ಲವ್ ಆಯಿತು. ಇವಳು ನಿನ್ನನ್ನು ಇಷ್ಟಪಡ್ತಾ ಇಲ್ಲ ಅಂತ ಅಂದ್ಕೊಂಡು ಇವಳನ್ನು ಲವ್ ಮಾಡೋಕ್ಕೆ ಶುರು ಮಾಡಿದೆ. ಈ ವಿಷಯ ನಿನಗೆ ಡೈರೆಕ್ಟಾಗಿ ಹೇಳಿದರೆ ನೀನು ಅವಳನ್ನು ಬಿಟ್ಕೊಳ್ಳಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಇಂಡೈರೆಕ್ಟಾಗಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದೆ. ಬೇಕಂತಲೇ ನಿನಗೆ ನನ್ನ ಮೇಲೆ ಡೌಟ್ ಬರೋ ಹಾಗೆ ಮಾಡಿದೆ. ಅವತ್ತು ನೀನು ನನ್ನ ಮೊಬೈಲ್ ಚೆಕ್ ಮಾಡಲಿ ಅಂತಲೇ ನಿನಗೆ ಕಾಣಿಸುವ ಹಾಗೆ ಇಟ್ಟಿದ್ದೆ. ನನ್ನ ಪ್ಲಾನ್ ವರ್ಕ್ ಆಗಿ ನೀನು ನನ್ನ ರೂಮ್ಗೆ ಹೋದೆ. ಅಲ್ಲಿ ನಿನಗೆ ಕಾಣಲಿ ಅಂತಾನೆ ಡೈರಿ ಇಟ್ಟಿದ್ದೆ. ಆ ಡೈರಿಯಲ್ಲಿ ನೀನು ಏನು ನೋಡಬೇಕು ಅದನ್ನೇ ಬರೆದಿದ್ದೆ. ನಾನು ಪ್ರೀತಿನೇ ನಿನಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀನಿ ಅನ್ನೋ ಥರ ಬರೆದಿದ್ದೆ. ನೀನು ಅದನ್ನು ನಂಬಿಬಿಟ್ಟೆ. ಎಲ್ಲವೂ ಚೆನ್ನಾಗಿತ್ತು. ಇವಳು ಕೂಡ ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಆವತ್ತು ಇವಳು ನನಗೆ ಪ್ರಪೋಸ್ ಮಾಡಿದಂತ ಅಂದ್ಕೊಂಡು ಖುಷಿಯಾಗಿ ಹಿಂತಿರುಗಿ ನೋಡಿದಾಗ ಇವಳು ನಿನಗೆ ಪ್ರಪೋಸ್ ಮಾಡಿದ್ಲು. ಆವತ್ತು ನನಗೆ ತುಂಬಾನೇ ನೋವಾಗಿತ್ತು. ನಿಮ್ಮಿಬ್ಬರನ್ನ ಜೊತೆಗೆ ನೋಡಿ ನನಗೆ ಹೊಟ್ಟೆ ಕಿಚ್ಚು ಆಗ್ತಾ ಕೂಡ ಇತ್ತು. ಇವಳು ನಿನ್ನನ್ನು ಇಷ್ಟಪಡಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಅದೇನು ನೋಡಿ ನಿನ್ನನ್ನು ಇಷ್ಟಪಡಲ್ಲ ಅಂತ ಗೊತ್ತಾಗಿಲ್ಲ. ಇವಳಿಗೆ ಗಡ್ಡ ಮೀಸೆ ಇಷ್ಟೇ ಅಂತ ಇವಳು ಒಂದ್ಸಲ ಇವಳು ಫ್ರೆಂಡ್ ಜೊತೆ ಹೇಳು ನಾನು ಕೇಳಿಸ್ಕೊಂಡಿದ್ದೆ. ಅದಕ್ಕೋಸ್ಕರ ಯಾವತ್ತೂ ಗಡ್ಡ ಮೀಸೆ ಬಿಡಿದವನು ಇವಳಿಗೋಸ್ಕರ ಬಿಟ್ಟೆ. ನೀನು ಗಡ್ಡ ಮೀಸೆ ಬಿಟ್ಟಾಗ ನೀನನ್ನು ಬಲವಂತವಾಗಿ ತೆಗೆಸ್ದೆ. ಇವಳಿಗೆ ಏನೆಲ್ಲ ಇಷ್ಟನೋ ಹಾಗೆ ಇರಕ್ಕೆ ಶುರು ಮಾಡಿದೆ. ನಾನು ಶ್ರೀಮಂತ ಅಂತ ಹೇಳಿದ್ರು ಕೂಡ ನನ್ನನ್ನು ಇಷ್ಟಪಡದೆ ನಿನ್ನನ್ನು ಇಷ್ಟಪಟ್ಬಿಟ್ಲು. ಕಣ್ಣೆದ್ರು ನೀವಿಬ್ರು ಜೊತೆಯಾಗಿ ಇರೋದನ್ನು ನೋಡಿ ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ಇವಳು ನನ್ನ ನಸೀಬಲ್ಲಿ ಇಲ್ಲ ಅಂತ ಇವಳನ್ನು ನಿನ್ಗೋಸ್ಕರ ಬಿಟ್ಕೊಡಲು ಸಿದ್ಧನಿದ್ದೆ. ಆದ್ರೆ ಆವತ್ತು ಮಾಮ್ ನನ್ನ ಕಣ್ಣು ತೆರೆಸಿದ್ರು. ನಮ್ಗೆ ಇಷ್ಟವಾಗಿದ್ದು ಸಿಕ್ಕಿಲ್ಲ ಅಂದ್ರೆ ಬಲವಂತವಾಗಿ ಕಸಿದ್ಕೊಳ್ಬೇಕಂತ ಹೇಳ್ಕೊಟ್ರು ಅಂತ ಹೇಳುತ್ತಾ ಹಿಂದೆ ನಡೆದಿದ್ದ ಘಟನೆಯನ್ನು ಅವನಿಗೆ ಹೇಳತೊಡಗಿದನು.
ನಿನ್ನ ಮದುವೆ ಡೇಟ್ ಫಿಕ್ಸ್ ಆಗಿದೆ ಅಂತ ಮನಸ್ಸಿಗೆ ನೋವಾಗಿ ಒಂಟೆಯಾಗಿ ಕೂತಿದ್ದೆ. ಆಗ ಮಾಮ್ ಬಂದು ನನ್ನ ನೋವು ಏನು ಅಂತ ಕೇಳಿದ್ರು. ಮೊದಲು ಅವ್ರಿಗೆ ಹೇಳಿಲ್ಲ, ನಂತರ ಎಲ್ಲ ವಿಷಯನ ಹೇಳ್ಬಿಟ್ಟೆ. ರಿಷಿ, ಯಾಕೆ ಯಾವಾಗಲೂ ಈ ರೀತಿ ಮಂಕಾಗಿ ಕೂರ್ತೀಯ? ಏನಾದರೂ ಸಮಸ್ಯೆ ಇದ್ರೆ ನನಗೆ ಹೇಳು, ನಾನು ಸರಿಪಡಿಸ್ತೀನಿ. ಇದು ಒಂದ್ಸಲ ನಿನ್ನ ಮಾಮ್ ಮಾತು ಕೇಳು. ಅಭಿ ಮದುವೆ ಡೇಟ್ ಫಿಕ್ಸ್ ಆಗಿದ್ದ ದಿನದಿಂದ ನೀನು ಡಲ್ ಆಗಿದ್ಯಾ. ಅಭಿ ಹುಡುಗಿ ನೀನು ಇಷ್ಟಪಡ್ತಾ ಇಲ್ಲ ತಾನೆ? ಮಾಮ್ ಮಾತು ಕೇಳಿ ನನಗೆ ದುಃಖ ತಡೆದುಕೊಳ್ಳೋಕ್ಕಾಗಲಿಲ್ಲ. ಎಲ್ಲ ವಿಷಯನ ಅವ್ರಿಗೆ ಹೇಳ್ಬಿಟ್ಟೆ. ನಿನಗೆ ಅವಳು ಇಷ್ಟ ಇದ್ದರೆ ಅವಳ ಜೊತೆ ನಿನ್ನ ಮದುವೆ ನಾನು ಮಾಡಿಸ್ತೀನಿ. ಇದು ನಿನ್ನ ಮಾಮ್ ನಿನಗೆ ಮಾಡ್ತಾ ಇರೋ ಪ್ರಾಮಿಸ್. ಅದು ಹೇಗೆ ಸಾಧ್ಯ ಮಾಮ್? ಅವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಇದ್ದಾರೆ. ಅವ್ರ ಮದುವೆ ಡೇಟ್ ಕೂಡ ಅನೌನ್ಸ್ ಆಗಿದೆ. ಹೀಗಿರುವಾಗ ನನ್ನ ಮದುವೆ ಅವಳ ಜೊತೆ ಆಗೋಕ್ಕೆ ಹೇಗೆ ಸಾಧ್ಯ? ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ. ಅಭಿ ಮತ್ತು ಡ್ಯಾಡ್ ನನ್ನ ಮದುವೆ ಅವಳ ಜೊತೆ ಆಗೋಕ್ಕೆ ಬಿಡಲ್ಲ ಮಾಮ್. ನಮಗೆ ಇಷ್ಟವಾದ ವಸ್ತು ಆಗಲಿ ವ್ಯಕ್ತಿ ಆಗಲಿ ಸಿಕ್ಕಿಲ್ಲ ಅಂದರೆ ಅದನ್ನು ಕಿತ್ಕೊಂಡು ಪಡೆದುಕೊಳ್ಬೇಕು. ಈಗ ನನ್ನನ್ನೇ ನೋಡು, ಈ ಐಷಾರಾಮಿ ಜೀವನವನ್ನು ನಾನು ಕಿತ್ಕೊಂಡು ಪಡೆದುಕೊಂಡಿರೋದು. ನೀನು ನನ್ನ ಮಗ, ನನ್ನ ಥರನೇ ಆಗಬೇಕು, ಹೊರತು ಧನರಾಜ್ ಥರಲ್ಲ. ಆದರೂ ಮಾಮ್, ನಾನು ಈ ಥರ ಮಾಡಿದ್ರೆ ಅಭಿಗೆ ಬೇಜಾರಾಗಲ್ವಾ? ಡ್ಯಾಡ್ ನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಏನು ಮಾಡೋದು? ಅವನ ಬೇಜಾರು ನಿನ್ಗೆ ಗೊತ್ತಾಗುತ್ತೆ, ಆದರೆ ನಿನ್ನ ಬೇಜಾರನ್ನು ಅವನು ಯಾವತ್ತಾದ್ರೂ ಅರ್ಥ ಮಾಡಿಕೊಂಡಿದ್ದ? ನೀನು ಅವಳನ್ನು ಇಷ್ಟಪಡ್ತಾ ಇದೆಯಾ ಅಂತ ಗೊತ್ತಾದ ಮೇಲೂ ಅವನು ಖುಷಿಗೋಸ್ಕರ ಹೇಗೆ ಮದುವೆಗೆ ಒಪ್ಕೊಂಡ ನೋಡು. ನೀನೀಗ ಅವನ ಖುಷಿ ಬಗ್ಗೆ ಯೋಚನೆ ಮಾಡದೆ ನಿನ್ನ ಖುಷಿ ಬಗ್ಗೆ ಯೋಚನೆ ಮಾಡಬೇಕು. ಧನರಾಜ್ ವಿಷಯ ನಂಗೆ ಬಿಟ್ಬಿಡು. ಅವನನ್ನು ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕಂತ ನನಗೆ ಚೆನ್ನಾಗೇ ಗೊತ್ತು. ನನಗೆ ಆಸ್ತಿ ಬೇಕು, ನನಗೆ ಐಶ್ವರ್ಯ ಬೇಕು. ಇವೆರಡು ಸಿಗಬೇಕು ಅಂದರೆ ಏನು ಮಾಡಬೇಕು ನೋಡು, ಅದ್ರ ಬಗ್ಗೆ ಯೋಚನೆ ಮಾಡು. ನಿಜ ಮಾಮ್, ನೀವು ಹೇಳ್ತಾ ಇರೋದು 100% ಕರೆಕ್ಟ್. ನಾನು ಅವಳನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ಅವಳನ್ನೇ ಮದುವೆ ಆಗೋಕ್ಕೆ ಹೊರಟಿದ್ದಾನೆ. ಅವನಿಗೆ ನನ್ನ ಖುಷಿಯ ಬಗ್ಗೆ ಚಿಂತೆ ಇಲ್ಲ ಅಂದರೆ ನಾನು ಯಾಕೆ ಅವನ ಖುಷಿಯ ಬಗ್ಗೆ ಚಿಂತೆ ಮಾಡಬೇಕು? ಅವಳು ನನಗೆ ಬೇಕೇ ಬೇಕು. ಅಡ್ಡ ದಾರಿ ಹಿಡಿದಾದ್ರೆ ಅವಳನ್ನು ಮದುವೆ ಆಗೇ ಆಗ್ತೀನಿ. ದಟ್ಸ್ ಲೈಕ್ ಎ ಗುಡ್ ಬಾಯ್. ಈಗ ನೋಡು, ನೀನು ನನ್ನ ಮಗ ಅನ್ನಿಸ್ಕೊಂಡೆ. ಇವತ್ತಿನಿಂದ ಅಪ್ಪ ಮಗನ ಬರ್ಬಾದಿ ಶುರು. ಮಾಮ್, ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡಿದರೆ ಹೇಗೆ? ಹೇಳು ಅದೇನಂತ. ಪ್ಲ್ಯಾನ್ ಚೆನ್ನಾಗಿರೋ ಅದನ್ನೇ ಎಕ್ಸಿಕ್ಯೂಟ್ ಮಾಡೋಣ. ಮಾಮ್, ಈಗ ಅವನು ಎಷ್ಟು ಕನಸು ಕಾಣ್ತಾನೋ ಕಾಣಿ. ಅವನು ಮದುವೆ ದಿವಸ ಐಶ್ವರ್ಯ ಎಲ್ಲನೂ ಕಿಡ್ನಾಪ್ ಮಾಡಿ ಅವಳು ಮದುವೆ ನನ್ನ ಜೊತೆ ಮಾಡಿಸಿದ್ರಾಯ್ತು. ಅವಳನ್ನು ಕಿಡ್ನಾಪ್ ಮಾಡಿ ಅವನನ್ನು ಕೂಡ ಇಲ್ಲಿಗೆ ಕಳಿಸ್ಕೊಳ್ಬೇಕು. ಪ್ಲ್ಯಾನ್ ಮಾಡಿ ಪ್ರಾಪರ್ಟಿ ಪೇಪರ್ಗೆ ಅವನಿಂದ ಸೈನ್ ಮಾಡಿಸ್ಕೊಳ್ಬೇಕು. ಹೇಗಿದೆ ನನ್ನ ಪ್ಲ್ಯಾನ್ ಮಾಮ್? ಆದರೆ ಪ್ರಾಪರ್ಟಿ ಧನರಾಜ್ ಹೆಸರಲ್ಲಿದೆ ಅಲ್ವಾ? ಅವ್ರ ನಂತರ ಪ್ರಾಪರ್ಟಿ ಇವರಿಗೇನೆ ಸೇರೋದಲ್ವಾ? ಅವರಂತೂ ನಮ್ಮ ಹೆಸರಲ್ಲಿ ಪ್ರಾಪರ್ಟಿ ಬರೆಯಲ್ಲ ಬಿಡಿ. ಮೊದಲು ಇವನಿಂದ ನಮ್ಮ ಹೆಸರಿಗೆ ಬರೆಸ್ಕೊಳ್ಬೇಕು, ಆಮೇಲೆ ಡ್ಯಾಡನ್ನು ಸಾಯಿಸಬೇಕು. ಡ್ಯಾಡ್ ಸತ್ರ ನಂತರ ಪ್ರಾಪರ್ಟಿ ಇವನಿಗೆ ಆಗುತ್ತೆ. ಇವನು ನಮ್ಮ ಹೆಸರಿಗೆ ಆಲ್ರೆಡಿ ಬರೋದಾಗುತ್ತೆ. ಒಂದ್ಸಲ ಪ್ರಾಪರ್ಟಿ ನಮ್ಮ ಹೆಸರಿಗೆ ಬಂದಮೇಲೆ ಇವನನ್ನು ಕೂಡ ಮುಗಿಸೋಣ. ಏನು ತಲೆನೂ ನಿಂತು ನನ್ನನ್ನೇ ಮೀರಿಸೋಕ್ಕೆ ಹೊಟ್ಟಿದ್ಯಾ? ಗುಡ್ ಪ್ಲ್ಯಾನ್, ನಾವು ಇದನ್ನೇ ಎಕ್ಸಿಕ್ಯೂಟ್ ಮಾಡೋಣ. ಓಕೆ ಮಾಮ್ ಅಂತ ಅವನು ಹೇಳಿದನು. ಫ್ಲ್ಯಾಶ್ ಬ್ಯಾಕಿನಿಂದ ಹೊರಬಂದ ರಿಷಿ ಜೋರಾಗಿ ನಗತೊಡಗಿದನು. ರಿಷಿಯ ಮಾತು ಕೇಳಿ ಅಬ್ಬಿಗೆ ಶಾಕ್ ಮೇಲೆ ಶಾಕ್ ಆಯಿತು. ನಿನ್ನ ನನ್ನ ಜೀವದ ಗೆಳೆಯ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಜೀವ ತೆಗೆಯುವನಂತ ನನಗೆ ಗೊತ್ತಾಗಲೇ ಇಲ್ಲ. ಏನು ಕಮ್ಮಿ ಮಾಡಿದ್ನ ನಾನು ನಿನಗೆ? ನೀನು ನನ್ನ ಸ್ವಂತ ತಮ್ಮ ಅಲ್ಲ ಅಂದರೂ ಕೂಡ ಸ್ವಂತ ತಮ್ಮನಿಗಿಂತ ಜಾಸ್ತಿಯಾಗಿ ನಿನಗೆ ಪ್ರೀತಿ ತೋರಿಸಿದ್ದೆ. ಆದರೆ ನೀನು ಜೊತೆಯಲ್ಲೇ ಎತ್ಕೊಂಡು ವಿಷ ಕಾರಿಬಿಟ್ಟೆ. ನಾನು ನಿನಗೆ ಅವತ್ತೇ ಹೇಳಿದೆ, ಐಶು ಏನಾದರೂ ನಿನ್ನನ್ನು ಪ್ರೀತಿಸ್ತಾರೆ ನಾನೇ ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ಅಂತ. ಆದರೆ ಐಶು ನಿನ್ನನ್ನು ಪ್ರೀತಿಸ್ತಾ ಇಲ್ಲ ಕಣೋ, ಅವಳು ನನ್ನನ್ನು ಪ್ರೀತಿಸ್ತಾ ಇರೋದು. ನನ್ನನ್ನು ಪ್ರೀತಿಸೋಳನ್ನು ಅದು ಹೇಗೆ ನಾನು ನಿನಗೆ ಬಿಟ್ಕೊಡ್ಲಿ? ಅವಳನ್ನೇ ಅಂದ್ರೆ ನೀನು ಮದುವೆ ಆದರೆ ನೀವಿಬ್ರು ಚೆನ್ನಾಗಿರಲ್ಲ ಕಣೋ. ಅರ್ಥ ಮಾಡ್ಕೊ. ಚಿಕ್ಕಮ್ಮ ನಿನ್ನ ತಲೆ ಕೆಡಿಸಿ ನಿನ್ನನ್ನು ಹಾಳು ಮಾಡಿಬಿಟ್ರು. ಅವ್ರ ಮಾತು ಕೇಳೋದನ್ನು ಬಿಟ್ಟು ಮೊದಲನೇ ಹಾಗೆ ಇದ್ರೆ ನಿನಗೆ ಎಲ್ಲವೂ ಅರ್ಥ ಆಗುತ್ತೆ. ಸಾಕು, ಮುಚ್ಚೋ ಬಾಯಿ. ನಿನ್ನ ಜೊತೆ ಇದ್ದರೆ ನನಗೇನು ಸಿಗಲ್ಲ. ಏನಾದರೂ ಪಡ್ಕೋಬೇಕಂದ್ರೆ ಮೊದಲು ಅದನ್ನು ಕಿತ್ಕೋಬೇಕು. ಸೊ ಈಗ ನಾನು ನಿನ್ನಿಂದ ಎಲ್ಲವನ್ನು ಕಿತ್ಕೊಳಕ್ಕೆ ಹೊರಟಿದ್ದೀನಿ. ನಿನ್ನ ಆಸ್ತಿನೂ ನಂದೆ, ನಿನ್ನ ಹುಡುಗಿನೂ ನನ್ನ ನೋಡೆ. ಇವತ್ತು ನಿನ್ನ ಕಣ್ಣೆದುರಿಗೆ ನಿನ್ನ ಹುಡುಗಿಯ ಮದುವೆ ನನ್ನ ಜೊತೆ ಆಗುತ್ತೆ. ಇವತ್ತು ನಿನ್ನ ಡ್ಯಾಡಿ ಸಾವು ಕೂಡ ಆಗುತ್ತೆ.
ಇವತ್ತು ನನಗೆ ಡಬಲ್ ಧಮಕ. ನಾನು ಎಂಜಾಯ್ ಮಾಡ್ತೀನಿ, ನೀನು ಅದನ್ನು ನೋಡ್ಕೊಂಡು ನೋವು. ಏ, ನಾನು ಬದುಕಿರೋ ತನಕ ಐಶ್ವರ್ಯನ ಮುಟ್ಟಕ್ಕೂ ಕೂಡ ಬಿಡಲ್ಲ. ಮದುವೆ ಆಗೋದು ದೂರದ ಮಾತು. ಓ ಹೌದಾ, ನೋಡೋಣ. ನಿನಗೆ ಯಾವ ಪರಿಸ್ಥಿತಿಯಲ್ಲಿ ಇದೆಯೇ ಅಂತ ನಿಂಗೆ ಗೊತ್ತಲ್ವಾ? ನಿನ್ನನ್ನೇ ಬಚಾವ್ ಮಾಡ್ಕೊಳಕ್ಕೆ ನಿನ್ನಿಂದ ಆಗಲ್ಲ, ಇನ್ನು ಐಶ್ವರ್ಯಳನ್ನು ಬಚಾವ್ ಮಾಡ್ತಂತೆ. ಮಾಮ್, ಬೇಗ ನನ್ನ ಮದುವೆ ಈಗಲೇ ಆಗಬೇಕು. ಸರಿ ಮಗನೇ ಅಂತ ಹೇಳಿದ ಅವರು ಐಶ್ವರ್ಯಳನ್ನು ಬಲವಂತವಾಗಿ ರಿಷಿಯ ಪಕ್ಕ ಕೂರಿಸಿದರು. ಅಭಿ ಏನು ಮಾಡಲಾಗದೆ ಒದ್ದಾಡತೊಡಗಿದನು. ಏ ರಿಷಿ, ತಪ್ಪು ಮಾಡ್ತಾ ಇದೆಯಾ ಕಣೋ ನೀನು, ಬಿಡು ಅವಳನ್ನು ಅಂತ ಹೇಳುತ್ತಾ ಅವನು ಕೂಗಾಡತೊಡಗಿದನು. ಅವನ ಪರಿಸ್ಥಿತಿ ನೋಡಿ ಅಲ್ಲಿದ್ದವರೆಲ್ಲ ನಗತೊಡಗಿದರು. ಮದುವೆಯ ಶಾಸ್ತ್ರಗಳು ಆಲ್ರೆಡಿ ಮುಗಿದಿದ್ದರಿಂದ ರಿಷಿ ನೇರವಾಗಿ ಅವಳಿಗೆ ತಾಲಿ ಕಟ್ಟಲು ಮುಂದಾದನು. ಅಭಿ ಇದನ್ನು ನೋಡುತ್ತಾ ಅಸಹಾಯಕನಾಗಿ ಅಳತೊಡಗಿದನು. ಕತೆ ಮುಂದುವರಿಯಿತು. ಅಭಿಯ ಕಣ್ಣೆದುರು ಐಶ್ವರ್ಯಳ ಮದುವೆ ಆಗಿಬಿಡುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.